ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪ್ರಜಾಸೇವಾ ಇಲಾಖೆ ಒಂದು ಸಚಿವಾಲಯ ಸ್ಥಾಪನೆ ಆಗಿದೆ. ಅದಕ್ಕೊಬ್ಬರು ಸಚಿವರು ಬರ್ತಾರೆ. ಈಗ ಅದಕ್ಕೆ ಪ್ರಧಾನ ಕಾರ್ಯದರ್ಶಿಗಳ ನೇಮಕಾತಿ ಆಗಿದೆ. ಜಿಲ್ಲಾ ಮಟ್ಟದಲ್ಲೂ ಅದು ಕಾರ್ಯವನ್ನ ನಿರ್ವಹಿಸತ್ತೆ. ಜನ ಅಂದ್ರೆ ಕುಮಾರಸ್ವಾಮಿ ಅವರು ಅದನ್ನ ಮಾಡಿದ್ರು. ಹಾಗೇನೆ ಸಿದ್ದರಾಮಯ್ಯನವರು ಅದನ್ನ ಮುಂದುವರ್ಸ್ಕೊಂಡು ಮಾಡಿದ್ರು. ಅಂದ್ರೆ ಸಾರ್ವಜನಿಕರ ಅಹವಾಲನ್ನ ಕೇಳೋದಕ್ಕೆ ಒಂದಿನ ಅವ್ರು ಮೀಸಲಿಡ್ತಿದ್ರು. ಅದೇ ಒಂದ್ ಸಚಿವಾಲಯವನ್ನೇ ಮೀಸಲಿಟ್ರೆ ಬಹಳಷ್ಟು ಜನಕ್ಕೆ ಖಂಡಿತ ಹೆಲ್ಪ್ ಆಗತ್ತೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇದನ್ನ ಹೇಗ್ ನೋಡ್ತೀರಿ ತಾವು? ಮೊದಲನೇದಾಗಿ ನಾನು ಏನ್ ಹೇಳ್ಬೇಕು ಅಂತಿದ್ನೋ ಎಲ್ಲ ನೀವೇ ಹೇಳ್ಬಿಟ್ರಿ. ಯಾಕೆಂದ್ರೆ ಬಹುತೇಕ ಇದನ್ನ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕಾಗಿದೆ. ಈಗಲ್ಲ, ಕಳೆದ 30 ವರ್ಷಗಳಿಂದ ನಾನು ಸಾರ್ವಜನಿಕ ಜೀವನದಲ್ಲ ಆಗು ಹೋಗುಗಳನ್ನ ನೋಡ್ತಾ ಇರ್ಬೇಕಾದ್ರೆ ಆಗ ಅನ್ನಿಸ್ತಾ ಇತ್ತು ಇದು ಬೇಕು ಅಂತೇಳಿ. ಅನೇಕ ಆಡಳಿತ ಸುಧಾರಣಾ ಆಯೋಗಗಳು ಬೇರೆ ಬೇರೆವೆಲ್ಲ ಈ ರೀತಿಯ ಒಂದು ಇಲಾಖೆಯ ಅವಶ್ಯಕತೆ ಬಗ್ಗೆ ಆಗಾಗ ತಮ್ಮ ವರದಿ ಕೊಡ್ತಾನೆ ಇದ್ರು. ಯಾಕೆಂದ್ರೆ ಅನೇಕ ಇಲಾಖೆಗಳು ಇದ್ರೂ ಕೂಡ ಕೆಲವು ಸಬ್ಜೆಕ್ಟ್ಗಳಿದಾವೆ, ಅದು ಯಾವ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಅನ್ನೋದೇ ಬಹಳಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ. ಈಗ ಅದಕ್ಕೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಆಹಾರ ವ್ಯರ್ಥ ಆಗುತ್ತೆ ಅಂದ್ರೆ ಎಲೆಗಳಲ್ಲಿ ಅಥವಾ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಆಹಾರ 30% ಅಷ್ಟು ವ್ಯರ್ಥ ಆಗ್ತಿದೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಬಂದಾಗ ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಬರುತ್ತಾ ಅಂದ್ರೆ ಇಲ್ಲ, ನಾವ್ ಏನಿದ್ರು ಆಹಾರ ಡಿಸ್ಟ್ರಿಬ್ಯೂಷನ್ ಮತ್ತು ಬೇರೆ ಬೇರೆ ಇದು ಬರುತ್ತೆ, ತಯಾರಾದ ನಂತರ ನಮಗ್ ಬರಲ್ಲ ಅಂದ್ರು. ಹೋಗ್ಲಿ, ಹಾಗಾದ್ರೆ ಆರೋಗ್ಯ ಇಲಾಖೆಗೆ ಬರುತ್ತಾ ಅಂತ, ಇಲ್ಲ ನಾವ್ ಅದರಿಂದ ಏನಾನ ತೊಂದರೆ ಆದ್ರೆ ಮಾತ್ರ ಬರುತ್ತೆ, ಇಲ್ಲ ಅಂದ್ರೆ ನಮಗ್ ಬರಲ್ಲ ಅಂತ ಅವ್ರು ಹೇಳಿದ್ರು. ಅಂದ್ರೆ ಆಹಾರ ತಯಾರಾದ ನಂತರ ಅದು ಆರೋಗ್ಯ ಇಲಾಖೆಗೂ ಬರ್ತಾ ಇಲ್ಲ, ನಾಗರಿಕ ಸರಬರಾಜು ಇಲಾಖೆಗೂ ಬರ್ತಾ ಇಲ್ಲ. ಈ ರೀತಿ ಈವನ್ BWSSB ಇರ್ಬೋದು, ಒಂದ್ಸರಿ ಅವ್ರು ಹೋಗ್ಬರೋ ಅಗಿತಾ ಬರ್ತಾರೆ, ಇನ್ನೊಬ್ರು ಅದನ್ನ ಮುಚ್ಚುತ್ತಾ ಬರ್ತಾರೆ. ಅನೇಕ ಸಮಸ್ಯೆಗಳು. ಇನ್ನು ವೈಯಕ್ತಿಕ ನೆಲೆಯಲ್ಲಿ ನಾವು ಯಾವ ಡಿಪಾರ್ಟ್ಮೆಂಟ್ಗೆ ಈ ಅಪ್ಲಿಕೇಶನ್ ಅನ್ನ ಕೊಡ್ಬೇಕು ಅದು ಹೇಳಿದ್ರೆ ಅವ್ರು ನಮಗ್ ಬರಲ್ಲ, ಇಲ್ಲಿಗೆ ಹೋಗಿ ಅಂತಾರೆ, ನಮಗ್ ಬೇಕಾದ್ರೆ ಇಲ್ಲಿಗೆ ಹೋಗಲಿ. ಮೊದ್ಲು ಪೊಲೀಸ್ ಇಲಾಖೆಯಲ್ಲೂ ಅದೇ ಇತ್ತು. ಸ್ಟೇಷನ್ ಯಾವ್ದು ವ್ಯಾಪ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ, ನಾವ್ ಇಲ್ಲಿ ಕಂಪ್ಲೇಂಟ್ ಕೊಟ್ರೆ ಈಗ ತಗೋತಾರೆ, ಮೊದ್ಲು ತಗೋತಾನೆ ಇರ್ಲಿಲ್ಲ. ಇಲ್ಲ ನೀವು ಆ ಸ್ಟೇಷನ್ಗೆ ಹೋಗಿ, ಇಲ್ಲ ಅದ್ ಎಲ್ಲಿ ಕಿಡ್ನಾಪ್ ಆಯ್ತು ಅಲ್ಲೋಗಿ, ಇಲ್ಲ ನಿಮ್ಗೆ ಎಲ್ಲಿ ಹೊಡ್ತಾ ಬಿತ್ತು ಅವನ ಮನೆ ಎಲ್ಲಿ ವಾಸ ಆಗ್ತಾ ಇತ್ತು ಅಲ್ಲಿಗೋಗಿ, ಈ ರೀತಿ ಬಹಳಷ್ಟು ಅಲಿಸ್ತಾ ಇದ್ರು. ಅದಕ್ಕೆಲ್ಲವೂ ಪರಿಹಾರ ರೂಪದಲ್ಲಿ ಈ ಇಲಾಖೆಯನ್ನ ಏನು ಮಾಡಿದ್ದಾರೆ, ಇದೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ಅವ್ರು ಮಾಡಿದ್ದು ಆ ವ್ಯಾಪ್ತಿಗೆ ಬರೋದೇ ಆದ್ರೆ ಇದು ಅದ್ಭುತವಾದ ಯೋಚನೆ ಮತ್ತು ಮಾಡ್ಲೇಬೇಕಾಗಿದ್ದು. ಆಡಳಿತದಲ್ಲಿ ಒಂದಷ್ಟು ಸುಧಾರಣೆಗಳಾಗ್ತವೆ. ಇಲ್ಲಿ ಎರಡನೇದು, ಈ ಸದ್ಯಕ್ಕೆ ನೀವು ಹೇಳಿದಾಗೆ ದಕ್ಷ ಅಧಿಕಾರಿಯನ್ನು ಹಾಕಿದ್ದಾರೆ, ಅದರಿಂದ ಅದ್ರ ಬಗ್ಗೆ ಕೂಡ ಒಪ್ಪಿಟ್ಕೋಬಹುದು. ಹರ್ಷ ಗುಪ್ತಾ ಈ ರಾಜ್ಯದ ಕೆಲವೇ ಪ್ರಮುಖ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳು. ಯಾಕಂದ್ರೆ ಇತ್ತೀಚೆಗಷ್ಟೇ ಅವರು ಇದಕ್ಕೆ ಮೊದಲು ಆರೋಗ್ಯ ಇಲಾಖೆಯಲ್ಲಿ ಇದ್ದಾಗ ಆರೋಗ್ಯ ಇಲಾಖೆಯ ವರ್ಗಾವಣೆಯನ್ನ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಮಾಡಿದ್ರು ಅಂತೇಳಿ ಎಲ್ಲರೂ ಮಾತಾಡ್ಕೋತಾರೆ. ಮೂರನೇದೇನು ಅಂದ್ರೆ, ಇದು ಕೇವಲ ಇಲಾಖೆ ಮಾಡ್ಬಿಟ್ಟು ಬರೀ ಒಂದು ಪೋಸ್ಟ್ ಅಥವಾ ಕೋಆರ್ಡಿನೇಷನ್ ಇಲಾಖೆ ಮಾಡಿದ್ರೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಕೋಆರ್ಡಿನೇಷನ್ ಅನ್ನ ಮೀರಿ ಅದಕ್ಕೆ ಹೆಚ್ಚಿನ ಅಧಿಕಾರವನ್ನ ಕೊಡಬೇಕು. ಅಂದ್ರೆ ಈ ಕೆಲಸಗಳಾಗಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡೋದು, ಡಿಸ್ಮಿಸ್ ಮಾಡೋದು ಅಥವಾ ಆಕ್ಷನ್ ತಗೊಳೋದು, ಈ ತರದ ಪವರ್ ಅನ್ನ ಅದ್ರ ಹೆಡ್ಗೆ ಕೊಟ್ಟಾಗ ಮಾತ್ರ ಈ ಕೋಆರ್ಡಿನೇಷನ್ಗೆ ಒಂದು ಅರ್ಥ ಇರುತ್ತೆ. ಇಲ್ಲ ಅಂದ್ರೆ ಫೈಲ್ಗಳಲ್ಲೇ ಇರುತ್ತೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಬೇರೆ ಕಡೆ ಇಲಾಖೆಯಿಂದ ಬರುತ್ತೆ. ಈಗ ವಾಟರ್ ಬೋರ್ಡ್ ಇಂದ ಇನ್ನೊಂದ್ ಯಾವ್ದೋ ಡಿಪಾರ್ಟ್ಮೆಂಟ್ ಬರುತ್ತೆ, ಅಲ್ಲಿಂದ ರೇಷ್ಮೆ ಇಲಾಖೆಗೆ ಬರುತ್ತೆ, ಅಲ್ಲಿಂದ ಕೃಷಿ ಇಲಾಖೆಗೆ ಹೋಗುತ್ತೆ, ಅಲ್ಲಿಂದ ಇನ್ನೊಂದ್ ಯಾವ್ದಕ್ಕೋ ಬರುತ್ತೆ ಅಂತ ಇಟ್ಕೊಳ್ಳಿ. ಸೊ ಇಂಥ ತೋಟಗಾರಿಕೆ ಇಲಾಖೆ ಇಂಥ ಟೈಮಲ್ಲಿ ನೀವು ಬರೀ ಕೋಆರ್ಡಿನೇಷನ್ ಮಾಡ್ಕೊಂಡಿದ್ರೆ ಸಾಧ್ಯನೇ ಆಗೋದಿಲ್ಲ. ಯಾಕೆಂದ್ರೆ ಅಧಿಕಾರಿಗಳು ಸಿಕ್ಕಾಪಟ್ಟೆ ಜಡ್ಡುಗಟ್ಟು ಹೋಗಿದ್ದಾರೆ. ಈಗ ಅದ್ಯಾವುದೋ ಒಂದು ಇದು ಮುಖ ಚಹರೆಯ ಮೂಲಕ ಬರ್ಬೇಕು ಅಂತ ಹೇಳಿದಾಗೆ ಎಲ್ಲಾರು ನನ್ನ ಸ್ನೇಹಿತರುಗಳೆಲ್ಲ ಗಾಬರಿ ಆಗ್ತಾ ಇದ್ದಾರೆ. ಅದು ಹೇಗಾಗ್ಬೋದು ಏನು ಇನ್ನೂ ಗೊತ್ತಾಗ್ತಾನೆ ಇಲ್ಲ. ಅಂದ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡಿಸುವಂತಹ ಪರಿಸ್ಥಿತಿ ಇಲ್ಲೇ ಇಲ್ಲ. ಆ ಕಾರಣಕ್ಕಾಗಿ ಅವ್ರಿಗೆ ಅಧಿಕಾರ ಇದ್ರೆ, ಯಾವ ಈಗ ಪ್ರಜಾಸೇವಾ ಇಲಾಖೆ ಇದೆಯಲ್ಲ, ಅದಕ್ಕೆ ಈ ಎಲ್ಲ ಅಧಿಕಾರಿಗಳನ್ನ ನಿಯಂತ್ರಿಸುವ ಅಥವಾ ಕೆಲಸಗಳನ್ನ ಮಾನಿಟರಿಂಗ್ ಮಾಡುವ, ಅದು ತಪ್ಪಿದಲ್ಲಿ ಅವರಿಗೆ ಏನಾದರೂ ಶಿಕ್ಷಿಸುವ ಅಧಿಕಾರವನ್ನ ಕೊಟ್ಟರೆ ಮಾತ್ರ ಈ ಪ್ರಜಾಸೇವಾ ಇಲಾಖೆ ಇದೆಯಲ್ಲ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಆಗುತ್ತೆ. ಬರೀ ಪೋಸ್ಟ್ ರೀತಿ ಕೆಲಸ ಮಾಡೋದನ್ನ ನಾನಂತೂ ನೋಡಿದ್ದೀನಿ. ಆದ್ರಿಂದ ಪೋಸ್ಟ್ ರೀತಿ ಕೆಲಸ ಮಾಡಬಾರ್ದು. ಈಗ ಹರ್ಷಗುಪ್ತಾ ಇದ್ದಾರೆ, ಅದಾಗಿಲ್ಲ. ಎಲ್ಲ ಯಾಕಂದ್ರೆ ಸಾರ್ವಜನಿಕರ ಕೆಲಸ ಇರ್ಲಿ, ಬಜೆಟಿನ ಅಲೋಕೇಶನ್ ಇರ್ಲಿ, ಅಥವಾ ಇನ್ನು ಸರ್ಕಾರದ ಈಗ ಉದಾಹರಣೆ ಯಾವ್ದು ಜನಗಣತಿ ಇರ್ಬೋದು, ಅಥವಾ ಈಗ ಎಲ್ಲವೂ ಇದೇ ಅಧಿಕಾರಿಗಳೇ ಮಾಡೋದ್ರಿಂದ ಕೋಆರ್ಡಿನೇಷನ್. ಯಾಕೆಂದ್ರೆ ನೀವು ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಎಷ್ಟೋ ಸರಿ DC-ಗಳು ತಹಸೀಲ್ದಾರ್ಗೆ ಇಲ್ಲಿ ಬರ್ರಿ ಅಂತಾರೆ, AC ಇನ್ನೆಲ್ಲೋ ಬನ್ನಿ ಅಂತ ಹೇಳ್ತಾರೆ, ಇನ್ನೊಬ್ಬ ಮಿನಿಸ್ಟ್ರು ಅಲ್ಲಿ ಬನ್ನಿ ಅಂತಾರೆ. ಇವ್ರು ಎಲ್ಲೂ ಹೋಗ್ಲಿಕ್ಕಾದ್ರೆ ಒದ್ದಾಡಿ ಇವ್ರಿಗೆ ಮತ್ತೆ ಮೆಮೋಗಳು ಕೊಡ್ತಾ ಇದ್ದಾರೆ. ಇನ್ನೊಂದು ಯಾವ್ದಾದ್ರು ಇಲಾಖೆಯ ಅನುಮತಿಯನ್ನ ಕೊಟ್ರೆ ಇನ್ನೊಂದು ಅಪಾಯ ಏನಿದೆ ಅನ್ನೋದೇ ಇಲ್ಲ. ಈ ರಸ್ತೆಯಲ್ಲಿ ಯಾವ್ದಾದ್ರು ಏನಾದ್ರು ಹಾಕ್ಬೇಕಾದ್ರೆ, ಅಥವಾ ವಿದ್ಯುತ್ ಇಲಾಖೆಯಿಂದ, ನೀರಾವರಿ ಇಲಾಖೆಯಿಂದ ಇನ್ನೇನಾದ್ರೂ ಸಹಾಯ ಮಾಡ್ಬೇಕಾದ್ರೆ ತೀರಾ ಅವ್ಯವಸ್ಥೆ ಇದೆ.
ಅವ್ರೊಂದು ಲೆಟರ್ ಬರ್ದ್ಬಿಟ್ಟು ಸುಮ್ನೆ ಕೂತ್ಕೊಬಿಡ್ತಾರೆ, ಇವ್ರೊಂದು ಲೆಟರ್ ಬರ್ದ್ಬಿಟ್ಟು ಸುಮ್ನೆ ಕೂತ್ಕೋತಾರೆ. ಆದ್ರೆ ಈ ಇಲಾಖೆಯಲ್ಲಿ ಇದ್ದಾಗ ಅಂದ್ರೆ ಇದಕ್ಕೆ ನಿಜವಾಗ್ಲೂ ಒಬ್ಬರ IAS ಆಫೀಸರು ಅಥವಾ ಅದು ಸಾಕಾಗ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾಕೆಂದ್ರೆ ಬೇರೆ ಎಲ್ಲರೂ ಇರ್ತಾರೆ. ಇಲ್ಲಿ ಒಂದೇ ಒಂದು ಅಪಾಯ ಏನು ಅಂದ್ರೆ ಇವ್ರು ನಿರ್ಧಾರ ಮಾಡ್ತಾರೆ ಅಂತೇಳಿ ಇವ್ರು ಮತ್ತಿನ್ನಷ್ಟು ಸೋಮಾರಿಗಳಾಗದೆ ಇರುವಂತಹ ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ. ಯಾಕೆಂದ್ರೆ ಕೋಆರ್ಡಿನೇಷನ್ ಇಲಾಖೆ ಇದೆ, ಅದೇ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅಂದಾಗ ಇವ್ರು ಇನ್ನಷ್ಟು ಲೇಜಿ ಆಗುತ್ತೆ. ನಮ್ಮ ವ್ಯವಸ್ಥೆ ಹಾಗೆ ಇರೋದು. ನೀವು ಒಂದು ಕಾನೂನನ್ನ ತಂದ್ರೆ, ಈಗ ನಾವು ಫುಟ್ಪಾತ್ ಮೇಲೆ ಹೊಡಿತಾ ಇರೋದ್ರಿಂದ ಎರಡೂ ಇದೆ. ಅನೇಕ ಬಡವರು ಪಾಪ ಜೀವನವನ್ನ ಕಳ್ಕೊತಾರೆ. ಅದನ್ನ ಹಾಗೆ ಬಿಡೋಣ ಅಂದ್ರೂ ಬಿಡಕ್ ಸಾಧ್ಯ ಇಲ್ಲ. ಅವ್ರಿಗೆ ಒಂದು ಪುನರ್ವಸತಿ ಕಲ್ಪಿಸ್ಕೊಡ್ಬೇಕು. ಈ ತರದ ಸಮಸ್ಯೆಗಳು ಬಂದಾಗ ಈ ಇಲಾಖೆ ಅಲ್ಲಿ ಇಂಟರ್ಫಿಯರ್ ಆಗಿ ಏನಾದ್ರು ಮಾಡ್ಬೋದಂತ. ಫುಟ್ಪಾತ್ ಅನ್ನ ಖಂಡಿತವಾಗ್ಲೂ ಪಾದಚಾರಿ ಮಾರ್ಗವನ್ನ ಖಾಲಿ ಮಾಡಿಸ್ಲೇಬೇಕು, ಅದ್ರಲ್ಲಿ ಅನುಮಾನ ಇಲ್ಲ. ಆದ್ರೆ ಮಾಡಿಸೋದಾದ್ರೆ ಇವ್ರ ಜೀವನವನ್ನ ಮಣ್ಣು ಪಾಲು ಮಾಡಲೂಬಾರ್ದು. ಸೊ ಇಲ್ಲಿ ಕೋಆರ್ಡಿನೇಷನ್ ಬೇಕಾಗಿದೆ. ಅಂದ್ರೆ 6 ತಿಂಗಳ ಮೊದಲೇ ಅವ್ರಿಗೆ ಪುನರ್ವಸತಿಯನ್ನ ಕಲ್ಪಿಸಿ ಮತ್ತೆ ಅಲ್ಲಿ ಯಾವ್ಯಾವ್ದು ಸ್ಥಳೀಯ ಆಡಳಿತ ನೋಡ್ಕೊಳ್ಳೋದು. ಸೊ ಈ ತರದಲ್ಲಿ ಪ್ರಜಾಸೇವಾ ಇಲಾಖೆ ಮೇಲ್ನೋಟಕ್ಕೆ ಅದರ ಒಂದು ಪರಿಕಲ್ಪನೆ ಅದ್ಭುತವಾಗಿದೆ. ಅನುಷ್ಠಾನ ಹೇಗಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಅಲ್ಲ, ಈ ಅನುಷ್ಠಾನ ಯಾವುದೇ ಇಲಾಖೆಗೆ ಬರ್ಲಿ ಅದೊಂದು ಇಚ್ಛಾಶಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ವಿವೇಕಾನಂದ್ ಅವರೇ. ಈ ಕಂದಾಯವನ್ನ ನೀವು ಅದನ್ನ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ರು. ಆದ್ರೆ ಕೃಷ್ಣ ಬೈರೇಗೌಡರು ಬಂದ ಮೇಲೆ ಸ್ವಲ್ಪ ಮಟ್ಟಿಗಾದ್ರೂ ಬದಲಾವಣೆ ತರುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರು. ಅದನ್ನ ಸಾಮಾನ್ಯ ಜನ ಮಾತಾಡ್ತಾರೆ, ಪಕ್ಷಾತೀತವಾಗಿ ಮಾತಾಡ್ತಾರೆ. ಹಾಗಾಗಿ ಇಲ್ಲಿ ನೀವು ನಿಜವಾಗಿಯೂ ಸಮಸ್ಯೆಯನ್ನ ಬಗೆಹರಿಸಲೇಬೇಕು ಅಥವಾ ಜನರ ಕುಂದುಕೊರತೆಯನ್ನ ಕೇಳಬೇಕು ಅಂತಂದ್ರೆ ಖಂಡಿತ ಕೇಳೋದಕ್ಕೆ ಸಾಧ್ಯ ಇದೆ. ಈಗ ನಮ್ಮ ಹತ್ರ ಸಕಾಲ ಬಂತು, ಎಷ್ಟು ಜನಕ್ಕೆ ಉಪಯೋಗ ಆಯ್ತು, ಅನೇಕರಿಗಾಯ್ತು. RTI ಬಂತು, ಅನೇಕರಿಗೆ ಉಪಯೋಗ ಆಗ್ತಾ ಇದೆ, ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಅದನ್ನ ಹೇಗೆ ನಾವು ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ನಿರ್ಣಯ ಆಗತ್ತಾ ಅನುಷ್ಠಾನದಲ್ಲಿ? ಹೌದು, ಖಂಡಿತವಾಗ್ಲು ಇಚ್ಛಾಶಕ್ತಿ ಜೊತೆಗೆ ಪ್ರಾಮಾಣಿಕತೆ ಮತ್ತು ದಕ್ಷತೆ, ಹಾಗೆ ಕನ್ಸರ್ನು. ಏನೋ ಮಾಡೋಣ, ನನ್ಗೇನೋ ಒಂದು ಮಂತ್ರಿ ಸ್ಥಾನ ಸಿಕ್ಕಿದೆ, ನಾನೊಬ್ಬ IAS ಆಫೀಸರ್ ಆಗಿದ್ದೀನಿ, ಸೊ ನಾನು ಏನನ್ನಾದ್ರೂ ಮಾಡ್ಬೋದು. ನೋಡಿ, ಈ ಸರಿ ಆರೋಗ್ಯ ಇಲಾಖೆಯಲ್ಲಿ ಒಂದು ಮಾನದಂಡವನ್ನ ಮಾಡ್ತಾರೆ. 4 ವರ್ಷ ಮೇಲ್ಪಟ್ಟಿದಾರ, ಅವ್ರ ಗಂಡ ಹೆಂಡತಿ ಎಲ್ಲಿದ್ದಾರೆ, ಯಾವ ಇದಕ್ಕೆ ಹೋಗ್ತಾರೆ, ಎಲ್ಲವೂ ಪಾಯಿಂಟ್ಗಳು ಮಾಡಿ ನೀವು ಮೊದಲು ಅಪ್ಲಿಕೇಶನ್ ಹಾಕೋಬೇಕು. ಅಪ್ಲಿಕೇಶನ್ ಅದು ಆಟೋಮೆಟಿಕ್ ಅಲ್ಲೇ ಕೆಲವರು ಫಿಲ್ಟರ್ ಆಗ್ತಾ ಬಂದು ನೀವು ಅರ್ಹರಿದ್ದೀರಿ, ನೀವು ಅರ್ಹರಲ್ಲ ಅನ್ನೋದು ಒಂದು ಲಿಸ್ಟ್ ಆಗೋಯ್ತು. ಆ ಅರ್ಹರಲ್ಲಿ ಕೌನ್ಸಿಲಿಂಗ್ ಬೇರೆ ಮಾಡ್ತಾರೆ. ಕೌನ್ಸಿಲಿಂಗ್ ಮಾಡಿ ಆಯ್ತು ಅಂತ ಆಟೋಮೆಟಿಕ್ ಆಗಿ ಅದು ಬರ್ತಾ ಇರುತ್ತೆ. ಅಂದ್ರೆ ಕನ್ಸರ್ನ್ ಇದು. ಯಾಕಂದ್ರೆ ನಿಮ್ಗೆ ಗೊತ್ತು, ವರ್ಗಾವಣೆ ಅನ್ನೋದು ಬಹುದೊಡ್ಡ ದಂಧೆ ಆಗಿದ್ದಂತ ಕಾಲಘಟ್ಟದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಒಂದು ಚೂರು ದಂಧೆ ನಡೆದಂಗೆ ಈ ಸರಿ ನಡೆದಿದೆ ಅನ್ನೋದು ಗೊತ್ತು ನನಗೆ. ಅದು 100% ಆಗಿದೆ. ಅಜಯ್ ಕುಮಾರ್ ಸಿಂಗ್ ಇದ್ದಾಗ ಎಷ್ಟೋ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ 1 ಪೈಸೆ ಲಂಚ ಇಲ್ದಂಗೆ ಒಂದಷ್ಟು ಉದ್ಯೋಗಗಳನ್ನ ಕೊಟ್ಟಿದ್ದು ಇದೆ. ಸೊ ಈಗ ಪೌರ ಕಾರ್ಮಿಕರಿಗೂ ಕೂಡ ಈ ಸರಿ ಯಾವುದೇ ರೀತಿಯ ಇದಿಲ್ದಂಗೆ ಅವ್ರ ಸೀನಿಯಾರಿಟಿ ಮೇಲೆ ಲಂಚ ತಗೊಳ್ದಾಗೆ ಒಂದಷ್ಟು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿದೆ. ಸೊ ಈ ತರ ನೀವು ಇಚ್ಛಾಶಕ್ತಿಯನ್ನ ಹರ್ಷಗುಪ್ತಾ ಅವರು, ವಿವೇಕಾನಂದ್ ಅವರೇ ಸುಮಾರು 26 ವರ್ಷ ಸರ್ವಿಸ್ ಅಂತ ಅನ್ಸುತ್ತೆ, 30 ಬಾರಿ ಏನೋ ಅವರು ಟ್ರಾನ್ಸ್ಫರ್ ಆಗಿದಾರಂತೆ. ಅದೇ ನೋಡಿ, ಆ ತರದ್ದು ಅಂದ್ರೆ ರಾಜಕಾರಣಿಗಳು ಎಷ್ಟು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ. ಪ್ರಾಮಾಣಿಕತೆಯನ್ನ ಅನೇಕರಿಗೂ ಅದೇ ಇರೋದು. ರಾಜಕಾರಣಿಗಳು ಒಳ್ಳೆ ಅಧಿಕಾರಿಯನ್ನ ತನ್ನ ಇಲಾಖೆಗೆ ಹಾಕೊಳ್ಳೋದ್ರ ಮುಖಾಂತರ ಅರ್ಧಕ್ಕರ್ಧ ಅವ್ರ ಕೆಲಸವನ್ನ ಫ್ರೀ ಮಾಡ್ಕೋಬಹುದು. ಅವರು ಅಲ್ಲೇ ಇಚ್ಛಾಶಕ್ತಿ ಇರೋದು. ಈಗ ಕೃಷ್ಣ ಬೈರೇಗೌಡರಿಗೆ BDA ಮತ್ತು ಅದೆರಡು ಕೊಟ್ಟಿಲ್ಲ, ಅದೊಂದು ಕೊರತೆ ನಡೆಯುವ ಕೂಡ ಅವರು ನಿನ್ನೆ ರಾತ್ರಿ ಕೂಡ ಬೇರೆ ಎಲ್ಲೋ ಹೋಗಿ ಮಾನಿಟರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಈವನ್ ಇವ್ರು ಯಾರು ಈಗ ಸಾರಿಗೆ ಮಂತ್ರಿ ಯಾರು ಬಂದಿದ್ದಾರೆ, ಹೆಂಗಿದ್ದಾರೆ, ಅವರು ಕೂಡ ಎಲ್ಲ ಸಾರಿಗೆ ಇಲಾಖೆಗಳನ್ನ ಇದೇ ರೀತಿ ಏನ್ ಕೃಷ್ಣ ಬೈರೇಗೌಡರ ಒಂದು ಐಡಿಯಾಲಜಿ, ನಾನು ಹೇಳ್ತಾ ಇರೋದು ಕಾರ್ಯವಿಧಾನ ಬೇರೆ ಇರ್ಬೋದು, ಐಡಿಯಾಲಜಿಯನ್ನ ಉಪಯೋಗಿಸಿ ಸೋರಿಕೆಯನ್ನ ತಪ್ಪಿಸಿ ಮಾಡಿದ್ರೆ ಖಂಡಿತವಾಗ್ಲೂ ಆ ಇಲಾಖೆಯನ್ನು ಆಗುತ್ತೆ. ಕೃಷಿ ಇಲಾಖೆಯನ್ನು ಕೂಡ ನೀವು ರಾಜ್ಯಾದ್ಯಂತ ಕೃಷ್ಣ ಬೈರೇಗೌಡರು ಅಥವಾ ಆ ರೀತಿಯ ಆದರ್ಶ ಅಥವಾ ಪ್ರಾಮಾಣಿಕ ವ್ಯಕ್ತಿಗಳು ಯಾರಾದ್ರೂ ತಗೊಳ್ಳೋದೇ ಆದ್ರೆ ಖಂಡಿತವಾಗ್ಲೂ ಕೃಷಿ ಇಲಾಖೆಯಲ್ಲಿ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ದಂಗೆ, ಯಾಕೆಂದ್ರೆ ಅಲ್ಲಿ ಒಳ್ಳೊಳ್ಳೆ ಪ್ರೊಫೆಸರ್ಸು, ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯನ್ನ ಕಂಬೈನ್ಡ್ ಮಾಡಿ, ಯಾಕೆಂದ್ರೆ ಎಲ್ಲ ಇವರು ತಪ್ಪಿಸ್ಕೊಂಡು ಬೇರೆ ಇಲಾಖೆಗೆ ಹೋಗ್ಬಿಡ್ತಾರೆ. ತೋಟಗಾರಿಕೆ ಇಲಾಖೆಯಲ್ಲಿ ವಿಜ್ಞಾನ ಮಾಡಿ BBMPಗೆ ಹೋಗೋದು, BDAಗೆ ಹೋಗೋದು, ಯಾಕೆಂದ್ರೆ ಒಳ್ಳೆ ದುಡ್ಡಿದೆ ಅಂತೇಳಿ ವಿಧಾನಸೌಧ ಒಳಗಡೆ ಹೋಗೋದು ಎಲ್ಲ ಮಾಡ್ತಾರೆ. ಈ ಕೋಆರ್ಡಿನೇಷನ್, ಈ ಪ್ರಜಾಸೇವಾ ಇಲಾಖೆ ಏನಾದ್ರು ಬಂದು ಈ ರೀತಿಯ ಡೆಪ್ಟೇಷನ್ ಕೂಡ ಅನಾವಶ್ಯಕವಾಗಿ, ಡೆಪ್ಟೇಷನ್ ಅಂತ ಯಾಕೆ ಬಂತು ಅಂದ್ರೆ ನಮ್ಮ ಇಲಾಖೆಯಲ್ಲಿ ಕೊರತೆಯಾದಾಗ ಅನಿವಾರ್ಯವಾಗಿ ಯಾರನ್ನ ತಗೊಂಡೋದಕ್ಕೆ ಡೆಪ್ಟೇಷನ್ ಅಂತ ಬಂತು. ಆದ್ರೆ ಈಗ ಅದು ಯಾವ ರೀತಿ ದಂಧೆ ಆಗಿದೆ ಅಂದ್ರೆ ನಿಮಗೆ ಆದಾಯನೋ, ಇನ್ಕಮ್ಮೋ, ಲಂಚನೋ, ಭ್ರಷ್ಟಾಚಾರನೋ ಎಲ್ಲಿ ಬರುತ್ತೋ ಅಲ್ಲಿ ದುಡ್ಡು ಕೊಟ್ಟು ಮೇಷ್ಟ್ರುಗಳು ಕೂಡ ಬೇರೆ ಬೇರೆ ಇಲಾಖೆಗಳಿಗೆ ಹೋಗ್ಬಿಟ್ಟಿದ್ದಾರೆ. ಮೇಷ್ಟ್ರುಗಳು, ಡಾಕ್ಟರ್ಗಳು,
ಬೇರೆ ಬೇರೆ ಇಲಾಖೆಗೆ ಬಂದಿದೆ, ಅದು ದಂಧೆ ಆಗೋಗ್ಬಿಟ್ಟಿದೆ. ಸೊ ಅದನ್ನೆಲ್ಲ ಈಗ ಇದಿದೆ, ಯಾವುದು ಶಿಷ್ಟಾಚಾರ ಇಲಾಖೆ ಇದೆ, DPR ಇದೆ, ಅದನ್ನ ಬಿಟ್ಟು ಈಗ ಸೇವಾ ಇಲಾಖೆ ಮತ್ತು DPR ಇಲಾಖೆ ಮತ್ತೆ ಸ್ವಲ್ಪ ಕ್ಲಾಶಸ್ ಆಗುತ್ತೆ. 1 ವರ್ಷ 2 ವರ್ಷ ಅದು ಇನ್ನು ಸಟ್ರೇಟ್ ಆಗಬೇಕು. ಯಾಕಂದ್ರೆ DPR ಈಗ ಅನೇಕ ಕೆಲಸಗಳನ್ನ ನಿರ್ವಹಿಸ್ತಾ ಇದೆ. ಈಗ ಅದ್ರದ್ದು ಮತ್ತು ಇದ್ರದ್ದು ನಡುವೆ ಇನ್ನೊಂದು ಚೂರು ಕೋಆರ್ಡಿನೇಷನ್ ಮಾಡಿ, ನೀವ್ ಹೇಳ್ದಂಗೆ ಇಚ್ಛಾಶಕ್ತಿ ಇರುವ ವ್ಯಕ್ತಿ ಅಟ್ಲೀಸ್ಟ್ 1-2 ವರ್ಷನಾದ್ರೂ DK ಶಿವಕುಮಾರ್ ಅವರು, ಹರ್ಷಗುಪ್ತ ಅವ್ರನ್ನ ಕಂಟಿನ್ಯೂ ಮಾಡಿದ್ರೆ ಒಂದಷ್ಟು ಸುಧಾರಣೆಗಳಾಗುವ ಸಾಧ್ಯತೆ ಇದೆ. ಖಂಡಿತ. ಅದಕ್ಕೆ ಯಾರು ಸಚಿವರು ಬರ್ತಾರೆ ಅನ್ನೋದ್ರ ಮೇಲೂ ಕೂಡ ಅದು ಹೇಗೆ ಕೆಲಸ ನಿರ್ವಹಿಸುತ್ತೆ ಅನ್ನೋದು ಇರತ್ತೆ. ವಿವೇಕಾನಂದ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.